ಗಂಡನ್ನ ಸಾಯಿಸ್ಬಿಟ್ಟು ಅಕ್ಕ ಶಿಸ್ತಾಗಿ ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ. ಕೊಲೆ ಮಾಡೋದು ಎಷ್ಟು ಈಸಿ ಆಗೋಗ್ಬಿಟ್ಟಿದೆ ಇವಾಗಿನ ಜನ್ರೇಷನಲ್ಲಿ ಅಂತಂದರೆ, ಒಂದು ಇಡ್ಲಿ ಸಾಂಬಾರು ತಿಂದಷ್ಟು ಈಸಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಅಷ್ಟೊಂದು ಈಸಿ ನಾವು ಒಬ್ರನ್ನ ಕೊಲೆ ಮಾಡಿ ಆರಾಮಾಗಿರೋದು. ಅಲ್ಲ ಗುರು, ನಿಜವಾಗ್ಲೂ ನನಗೆ ಏನು ಅನ್ಸುತ್ತೆ ಅಂತಂದರೆ, ನಿಮಗೇನು ಭಯ ಆಗಲ್ವಾ? ಪೊಲೀಸವ್ರು ಬರ್ತಾರೆ, ಜೈಲಿಗೆ ಹಾಕ್ತಾರೆ, ಆ ಜೈಲಲ್ಲಿ ಎಲ್ಲ ಇರೋದಕ್ಕಾಗುತ್ತಾ ನಾವು ಇಲ್ಲಿರೋ ಥರ ಅಂತ ಎಲ್ಲ ಏನು ಭಯನೇ ಆಗಲ್ವಾ? ಸುಮ್ಮನೆ ತಿಂದಿದ್ದಕ್ಕೂ ಏನು ಕೊಡಿಸಿಲ್ಲ ಅಂದಿದ್ದಕ್ಕೂ ಚಿಕ್ಕ ಚಿಕ್ಕ ಮ್ಯಾಟರಿಗೆಲ್ಲನೂ ಕೊಲೆ ಮಾಡೋ ಅಷ್ಟು ಈಸಿ ಆಗೋಗ್ಬಿಟ್ಟಿದೆ ಅಂತಂದರೆ, ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ? ಮುಂದೆ ಎಲ್ಲ ಬರೀ ಕೊಲೆ ಮಾಡ್ಕೊಂಡೇ ಇದ್ಬಿಡ್ತೀರಾ ಅಂತ ಅನ್ಸುತ್ತೆ ಜೀವನ ಪೂರ್ತಿ ಎಲ್ಲರೂ. ಹುಡುಗಿರಂತೂ ನಾವು ಹುಡುಗರಿಗಿಂತ ಏನು ಕಡಿಮೆ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗೆ ಹುಡುಗರು ನಾವು ಏನು ಹುಡುಗಿರಿಗಿಂತ ಕಡಿಮೆ ಇಲ್ಲ ಅಂತ ಒಬ್ರಿಗಿಂತ ಒಬ್ರು ಏನು ಕೊಲೆ ಮಾಡೋದೇ ಒಂದು ಜೀವನ ಆಗೋಗ್ಬಿಟ್ಟಿದೆ. ಮತ್ತು ಎಷ್ಟು ಈಸಿ ಆಗೋಗ್ಬಿಟ್ಟಿದೆ ಅಂತಂದರೆ, ಯಾವುದನ್ನು ಕೇರೇ ಮಾಡಲ್ಲ ಅಂತ ಅನ್ಸುತ್ತೆ. ಅಷ್ಟು ಈಸಿಯಾಗಿ ಕೊಲೆ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಗಂಡನ್ ಸಾಯಿಸ್ಬಿಟ್ಟು ಮೊಬೈಲ್ ರೀಲ್ಸ್ ನೋಡ್ಕೊಂಡು ಕೂತಿದ್ದಾಳೆ. ಪಾಪ ಆ ಮಗುನ ಕರ್ಕೊಂಡೋದ್ರು. ಆ ಮಗುನು ಸಾಯಿಸೋ ಪ್ಲ್ಯಾನ್ ಇತ್ತೋ ಏನೋ ಗೊತ್ತಿಲ್ಲ. ಹೋ ದೇವ್ರೇ, ಏನಪ್ಪ ನಾವೇನು ಮಾತಾಡ್ತಾ ಇದ್ದೀವಿ, ನಾವೇನು ಹೇಳ್ತಿದ್ದೀವಿ, ಏನು ನೋಡ್ತಾ ಇದ್ದೀವಿ? ನಿಮ್ಗೇನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.